ನಾನು ಓಂ ಪ್ರಕಾಶ್ ಮುನ್ನೂರ್, ಕಲಬುರಗಿ ಜಿಲ್ಲಾ ವರದಿಗಾರ. ಕಲಬುರಗಿ ಜಿಲ್ಲೆಯಾದ್ಯಂತ ಬರಗಾಲದಿಂದ ಕಂಗೆಟ್ಟಂತ ರೈತರಿಗೆ ಇದೀಗ ಕಳ್ಳರ ಕಾಟ ಶುರುವಾಗಿರುವಂತದ್ದು. ರೈತರು ಹೊಲದಲ್ಲಿ ಅಳವಡಿಸಿರುವಂತಹ ತಮ್ಮ ಪಂಪ್ಸೆಟ್ಗಳಿಗೆ ಅಳವಡಿಸಿರುವಂತಹ ಕೇಬಲ್ ವೈರ್ಗಳನ್ನ ಕಳ್ಳತನ ಮಾಡ್ಕೊಂಡು ಹೋಗಿರುವಂತಹ ಘಟನೆ ನಡೆದಿರುವಂತದ್ದು. ಕಲಬುರಗಿ ತಾಲೂಕಿನ ಭೀಮಳ್ಳಿ ಗ್ರಾಮದಲ್ಲಿರುವಂತಹ ಸಾಕಷ್ಟು ರೈತರ ಹೊಲದಲ್ಲಿ ಅಳವಡಿಸಿರುವಂತಹ ಪಂಪ್ಸೆಟ್ಗೆ ಅಳವಡಿಸಿರುವಂತಹ ಕೇಬಲ್ ವೈರ್ ಕಳ್ಳತನ ಆಗಿರುವಂತದ್ದು. ಕಳೆದ ಒಂದು ತಿಂಗಳಲ್ಲಿ ಸಾಕಷ್ಟು ಬಾರಿ ಇದೇ ರೀತಿಯಾಗಿ ಕಳ್ಳತನ ಆಗಿರುವಂತದ್ದು. ರೈತರು ಎಲ್ಲರೂ ಕೂಡ ಸಾವಿರಾರು ರೂಪಾಯಿ ಖರ್ಚು ಮಾಡಿ ಆ ಕೇಬಲ್ ವೈರ್ ಅನ್ನ ಅಳವಡಿಸಿರುವಂತದ್ದು. ಅಂತ ವೈರ್ ಗಳನ್ನ ಕಳ್ಳತನ ಮಾಡ್ಕೊಂಡು ಹೋಗ್ತಾ ಇರುವಂತದ್ದು. ಈಗ ಮತ್ತೆ ಕೇಬಲ್ ವೈರ್ ತಂದು ಹಾಕುವಂತ ಪರಿಸ್ಥಿತಿಯಲ್ಲಿ ರೈತರಿಲ್ಲ. ಸೊ ಹಾಗಾಗಿ ಸಾಕಷ್ಟು ರೈತರು ಇಲ್ಲಿ ಸಂಕಷ್ಟಕ್ಕೆ ಸಿಲುಕಿರುವಂತದ್ದು. ನನ್ನ ಜೊತೆ ಒಂದಷ್ಟು ರೈತರು ಇದ್ದಾರೆ. ಸೊ ಅವ್ರನ್ನ ಮಾತಾಡ್ತಾ ಹೋಗ್ತೀನಿ ಏನಾಗಿದೆ ಅಂತ ಹೇಳಿ. ಸರ್, ಏನೇನಾಗಿರೋದು ಹೆಂಗೆ ಅಂತ? ಏನಿಲ್ರಿ, ಒಂದ್ ತಿಂಗಳಿಂದ ಕೇಬಲ್ ಕಟ್ ಮಾಡ್ತಾ ಹೋಗ್ತಾ ಇದ್ದಾರ್ರಿ. ನಾವು ಮುಂಜಾನೆ ನೀರ್ಗಳು ಉಡ್ಲಕ್ ಹೋಗ್ಬೇಕಂದ್ರೆ ಅಲ್ಲಿ ಕೇಬಲ್ ಇರಂಗಿಲ್ಲ. ಮತ್ತಂದ ಹಾಕ ಮತ್ ಒಯ್ಲಿಕತ್ತಾರ್ರಿ. ಇನ್ ಹಿಂಗಂದ್ರೆ ಎಷ್ಟು ಇದು ಮಾಡ್ಬೇಕ್ರಿ? ರೈತರ ಬೆಲೆಗೆ ಮೊದ್ಲೇ ರೊಕ್ಕ ಇಲ್ಲ, ಬರಗಾಲ ಬಿದ್ದದ. ಬರಗಾಲಕ್ಕೂ ಯಾರು ಬರಗಾಲ ಪರಿಹಾರನೂ ಇಲ್ಲ, ಏನೂ ಇಲ್ಲ. ಇದ್ರಾಗ ನಾವು ಏನ್ ಮಾಡ್ಬೇಕು? ನಿಮ್ದು ಎಷ್ಟು ಸರಿ ಹೋಗಿದೆ? 2 ಸಲ ಹೋಗ್ಯದ ಸರ್. ನಾವು 200 ಫೀಟ್ ಹೋಗ್ಯದ ನೋಡ್ರಿ. ಒಂದ್ಸರಿ ಹೋದಾಗ ಎಷ್ಟೆಲ್ಲ ಖರ್ಚಾಗುತ್ತಲ್ಲ? 10,000 ರೂಪಾಯಿ ಇರ್ಬೇಕು ನೋಡ್ರಿ ಕೇಬಲ್ ತರಬೇಕಾದ್ರೆ. ಸರ್ ಹೇಳಿ, ನಿಮ್ದು ಕಳ್ತನ ಆಗಿದೆನಾ? ಹೆಂಗೆ ಕಳ್ತನ ಆಗಿದೆ ಸರ್, ಕಳ್ತನ ಆಗಿದೆ. ಏನೇನು ಹೋಗಿರುವಂತದ್ದು? ಎಲ್ಲಿ ಕೇಬಲ್ ಅಷ್ಟೇ ಹೋಗ್ತಾ ಇರೋದು ಸರ್. ಅವರು ಕೇಬಲ್ ಕಟ್ ಮಾಡ್ಕೊಂಬೋದು ತಗೊಂಡ್ ಹೋಗೋದ್ರಿ. ಮುಂಜಾನೆ ನಾವು ಹೊಲಕ್ ಹೋಗೋ ತಕ ಕೇಬಲ್ ಇರೋದಿಲ್ಲ. ಮತ್ ಕಲಬುರಗಿ ಹೋಗ್ಬೇಕು, ತಂದು ಹಾಕ್ರೆ ಮತ್ 2, 3, 4 ಒಂದ್ ವಾರ ಬಿಡ್ತಾರೆ, ಮತ್ ಕಟಿಂಗ್ ಮಾಡ್ಕೊಂಡು ಹೋಗ್ತಾರೆ. ಅದಕ್ಕೆ ಬೇಸತ್ ಈಗ 4-5 ದಿವಸ ಆಯ್ತು ನಾವು ಕೇಬಲ್ ಹಾಕದೇ ಬಿಟ್ಟಿವ್ರಿ ಸರ್. ಭಯದಾಗ ಇಳಿದ್ರೆ ನೀರ್ ಪುಟ್ಟಿಗೆ ಎದ್ದೇವ್ರಿ, ಮೋಟರ್ ಚಾಲು ಮಾಡೋಂಗಿಲ್ಲ ಏನಿಲ್ಲ. ಸರ್, ಈಗ ಹೇಳ್ರಿ, ಕೇಬಲ್ ಒಂದ್ಸರಿ ಕಳ್ತನ ಆದ್ರೆ ಎಷ್ಟು ಕಷ್ಟ ಆಗುತ್ತೆ ಅಂತ ನಿಮ್ಗೆ? ಸರ್, ತುಂಬಾ ಕಷ್ಟ ಆಗತ್ತೆ. ಅದು ರೈತನಿಗೆ ಮಾತ್ರ ಗೊತ್ತು ಸರ್, ಯಾರಿಗೂ ಗೊತ್ತಾಗಲ್ಲ ಸರ್. ಅದು ಯಾರು ತಂದಾಕ್ತಾರ ಅವ್ರಿಗೆ ಗೊತ್ತಾಗ್ತದೆ ಸರ್. ಅದು ಯಾಕಂದ್ರೆ ರೈತನ ರೊಕ್ಕ ಹೋತಲ್ಲ ಸರ್, ಬೇರೆದವ್ರು ಹೋಗಲ್ಲ. ಈಗ ಒಂದ್ಸರಿ ಕಳ್ತನ ಆದಂತ ನೀವು ಕಂಪ್ಲೇಂಟ್ ಕೊಟ್ಟಿರ್ತೀರಾ ಹೇಗೆ? ಕೊಟ್ಟಿರ್ತೀವಿ ಸರ್, ಕೊಟ್ಟಿದ್ದೀವಿ ಸರ್. ಇಲ್ಲ, ಅಷ್ಟೊಂದು ಗೊತ್ತಾಗಿಲ್ಲ ಸರ್. ಅದೇ ಬರ್ತೀವಿ ನೋಡ್ತೀವಿ ಅಂತ ಹೇಳ್ತಾರೆ ಅವ್ರು ಬಿ. ಅವ್ರೇನೀಗ ಏನು ಇನ್ನ ಗೊತ್ತಾಗಿಲ್ಲ ಸರ್, ಯಾರು ಅಂತ ಕಂಡು ಹಿಡ್ದಿಲ್ಲ. ಮತ್ತೊಬ್ರು ಇದಾರೆ. ಸರ್ ಹೇಳಿ, ಈಗ ರೈತ ಒಂದ್ಸರಿನೇ ಕೇಬಲ್ ಹಾಕುವಂತದ್ದು, ಪಂಪ್ಸೆಟ್ ಹಾಕುವಂತದ್ದು ಬಹಳ ಕಷ್ಟ ಪಡ್ತಾರೆ. ಈ ರೀತಿಯಾಗಿ ಪದೇ ಪದೇ ಆಗ್ತಾ ಇರೋದ್ರಿಂದ ಎಷ್ಟು ಕಷ್ಟ ಆಗುತ್ತೆ ಅಂತ? ಇದು ಬಹಳ ಕಷ್ಟ ಆಗ್ತದ್ರಿ. ಇದು ಒಂದೇ ಸಲ ಹೋಗಂಗಿಲ್ಲ. ಒಂದ್ಸಲ ಹೋಯ್ತು ಅಂದ್ರೆ ಮತ್ತೆ 2-3 ದಿನ ತಂದು ಹಾಕ್ರೆ ಮತ್ತೂ ಏನದ ಕಳ್ತನ ಮಾಡ್ಲಾಕತ್ತಾರ. ಇದು 1 ತಿಂಗಳು ಹಿಡಿದು ನಡೆದರಿ. ಸುಮಾರು ಒಂದು 50-60 ಜನ ಪಂಪ್ಸೆಟ್ ಏನದಲ್ಲ ಕೇಬಲ್ ಕಳುವಾಗ್ಯದ. ಇದಕ್ಕೆ ಸ್ವಲ್ಪ ಪೊಲೀಸ್ ಡಿಪಾರ್ಟ್ಮೆಂಟ್ ಹೋದ ವರ್ಷನೂ ಆಗಿತ್ತು, ಇದು ಮಾಡಿದೇವಿ. ಬಟ್ ಅದಕ್ಕೇನೋ ಆಕ್ಷನ್ ಆಗಿಲ್ಲ. ಅದು ಅವರಿಗೆ ರಾಟಿ ಬಿಟ್ಟದ. ಈಗ ನಮಗೆ ಬಹಳ ತ್ರಾಸ ಆಗ್ಲತ್ತದ. ಸೊ ಇದಿಷ್ಟು ಇಲ್ಲಿನ ರೈತರು ಹೇಳ್ತಾ ಇರುವಂತ